ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಪಾ ಮಲ್ಲೇಶ್ ಅವರ ವಿರಚಿತ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಮತ್ತು ಬುದ್ಧ ನಾಗಾರ್ಜುನರ ಶೂನ್ಯಯಾನ ಈ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದು. ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗೆಳೆಯ BR ಪಾಟೀಲ್ ಅವರ, ಡಾಕ್ಟರ್ ಹರೀಶ್ ಕುಮಾರ್ ಅವರ, ನಟರಾಜ್ ಉಳಿಯಾರ್ ಅವರ, ಡಾಕ್ಟರ್ ಮೂಡ್ನಕೂಡು ಚಿನ್ಸ್ವಾಮಿ ಅವರ, ಪ್ರಗತಿಪರ ಚಿಂತಕರಾದಂಥ ಶ್ರೀ ಗೋಪಾಲಕೃಷ್ಣ ಅವರ, ಅಹಿಂದ ಜವರಪ್ಪ ಅವರ, ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಶಿವಪ್ರಸಾದ್ ಅವರೇ, ಏನು ಅವ್ರಿಗೆ ಮಾತ್ರ ಚಪ್ಪಾಳೆ ತಡ್ತೀರಿ? ಅವರು ನನ್ನ ಕಾನ್ಸ್ಟಿಟ್ಯೂನ್ಸಿ ಅವರೇ. ಪ್ರೊಫೆಸರ್ ಕಾಳ್ಚನ್ನೇಗೌಡ್ರೆ, ಪ್ರೊಫೆಸರ್ ನೀನು ಪ್ರೊಫೆಸರ್ ಆಗಿಲ್ಲ ಇಲ್ಲ ಎಷ್ಟು ವರ್ಷ? 25 ವರ್ಷ ಪಾಠ ಮಾಡೋದಲ್ಲ? 30 ವರ್ಷ. ಓಹೋ. ಸವಿತಾ ಮಲ್ಲೇಶ್ ಅವರೇ, ಮಲ್ಲೇಶ್ ಅವರ ಪುತ್ರಿ, ಕೊನೆಯ ಪುತ್ರಿ. ಇನ್ನು ಇಬ್ಬರು ಪುತ್ರಿಯರು ಇಲ್ಲೇ ಕೂತಿದ್ದಾರೆ. ಅವ್ರ ಅಳಿಯನು ಇಲ್ಲೇ ಇದ್ದಾರೆ. ನೀನು ಇಲ್ಲೇ ಇದೆಯಲ್ಲ. ಇಡೀ ಕುಟುಂಬ, ಮಲ್ಲೇಶ್ ಅವರ ಎಲ್ಲ ಕುಟುಂಬ ವರ್ಗದವ್ರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ವಿಚಾರ ಸಂಕಿರಣದಲ್ಲಿ ಬೆಳಿಗ್ಗೆಯಿಂದ ನಡೆದಿದೆಯಲ್ಲ, ಬೆಳಿಗ್ಗೆಯಿಂದ ನಡೆದಿದೆ. ಈಗ ನಾನು ಬೆಳಿಗ್ಗೆಯಿಂದ ಇರಲಿಲ್ಲ. ಈಗ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ನಾನು ಕರೆದಿದ್ದದು ಮತ್ತು ಬಂದಿದ್ದೀನಿ. ನಾನು ಸವಿತಾ ಭಾಳ ಆಕ್ಟಿವ್ ಆಗಿದ್ದಾರೆ. ಈಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ಮಲ್ಲೇಶ್ ಅವರ ಹಾದಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬುದ್ಧ ನಾಗಾರ್ಜುನರ ಶೂನ್ಯಯಾನ ಈ ಪುಸ್ತಕದ ಅನುವಾದ ಮಾಡಿದ್ದಾರೆ. ಕನ್ನಡದಲ್ಲಿತ್ತು, ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಆಮೇಲೆ ಗಾಂಧಿ ಪ್ರಣೀತ ಧರ್ಮದರ್ಶಿತ್ವ ಇದನ್ನು ಅನುವಾದ ಮಾಡಿರೋರು ರಾಘವನ್. ಈ ಎರಡೂ ಪುಸ್ತಕಗಳ ಬಗ್ಗೆ ಇಂಗ್ಲೀಷ್ಗೆ ಅನುವಾದ ಆಗಿದ್ದಾವಲ್ಲ, ಎರಡೂ ಪುಸ್ತಕಗಳ ಬಗ್ಗೆ ನಟರಾಜ್ ಉಳಿಯಾರ್ ಅವರು ಮತ್ತು ಚಿನ್ಸ್ವಾಮಿ ಅವರು ಇಬ್ಬರು ಮಾತನಾಡಿದ್ದಾರೆ. ನಾನು ಮತ್ತೆ
ಅವುಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮಲ್ಲೇಶು ನನಗೆ ಒಂದು ರೀತಿ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಕೂಡ. ಅವರು ನನಗೆ ಪರಿಚಯ ಆದದ್ದು ನಾನು ಲಾ ಓದುವಾಗ. ನಾನು 2ನೇ ವರ್ಷದ ಲಾನಲ್ಲಿದ್ದೆ. ಆಗ ಇವರು ಮಯೂರ ಅಂತಕ್ಕಂಥ ಹೇಳಿ, ಮಯೂರ ಒಂದು ಪ್ರೆಸ್ ಇಟ್ಕೊಂಡಿದ್ರು, ಮುದ್ರಣಾಲಯ ಕೂಡ ಇಟ್ಕೊಂಡಿದ್ರು. ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಬೆಳಿಗ್ಗೆ ಕ್ಲಾಸ್ ಇರೋದಲ್ಲ ಕಾಲೇಜಿನಲ್ಲಿ. ಬೆಳಗ್ಗೆ ಲಾ ಕಾಲೇಜ್ ಮುಗಿಸ್ಕೊಂಡು ಪಾಠ ಏನು ಕೇಳ್ತಿರ್ಲಿಲ್ಲ ನಾವು. ಒಂದು ತರಗತಿಗೆ ಹೋದರೆ ಹೆಚ್ಚು 3 ತರಗತಿಗಳು ನಡೆಯುವು ಬೆಳಗ್ಗೆ ಹೊತ್ತು. 7ರಿಂದ 8, 8ರಿಂದ 9, 9ರಿಂದ 10. ಅದರಲ್ಲಿ ಒಂದು ತರಗತಿಗೆ ಹೋದರೆ ಹೆಚ್ಚು. ಅಲ್ಲಿಂದ ಸೈಕಲ್ನಲ್ಲಿ ಹೋಗುವೆ ನಾನು. ಆಗ ರೂಮ್ ಮಾಡ್ಕೊಂಡಿದ್ದೆ, ದೊಡ್ಡ ಮೆಸ್ನಲ್ಲಿ ಊಟ ಮಾಡೋದು. ಆಮೇಲೆ 10 ಗಂಟೆ ಆದಮೇಲೆ ಇನ್ನು ಸಾಯಂಕಾಲದವರೆಗೂ ಫ್ರೀ. ನನಗೆ ಏನು ಕೆಲಸ ಇಲ್ವಲ್ಲ, ಹೋಗಿ ಮಲ್ಲೇಶ್ ಅವರ ಪ್ರೆಸ್ನಲ್ಲಿ ಕೂತ್ಕೊಳ್ಳೋದು. ಅವರು ಗಾಂಧಿ ಬಗ್ಗೆ, ರಾಮಮನೋಹರ ಬಗ್ಗೆ ಮಾತಾಡೋರು, ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡೋರು. ಅದನ್ನು ಕೇಳ್ತಾ ಕೂತ್ಕೊಳ್ತಕ್ಕಂಥದ್ದು. ಯಾಕಂದರೆ ಮಲ್ಲೇಶು ಪ್ರಭಾವಿತರಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅದು ಅಂತಂದರೆ, ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ, ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆ ಶಕ್ತಿ ಬರದೇ ಹೋದರೆ ಬದಲಾವಣೆ ಆಗಲ್ಲ. ಅದಕ್ಕೆ ನಾನು ಯಾವಾಗಲೂ ಒಂದು ನನ್ನ ಅನುಭವದ ಮಾತನ್ನು ಹೇಳ್ತಾ ಇರ್ತೇನೆ. ನಾನು BSc ಪಾಸ್ ಮಾಡಿದ ಮೇಲೆ ಊರಿನಲ್ಲಿ ಇರ್ತಿದ್ದೆ. ನನಗೆ ನಮ್ಮ ಅಪ್ಪ ಒಂದು ಜವಾಬ್ದಾರಿ ವಹಿಸಿದರು. ಮನೇಲಿರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸೋದು ಮಧ್ಯಾಹ್ನದ ವೇಳೆ. ಆ ನೀರು ಆಗ ಬೋರ್ವೆಲ್ಗಳಿರಲಿಲ್ಲ. ಬಾವಿಯಿಂದ ನೀರು ತಗೊಬಂದು ದನ ಕರುಗಳಿಗೆ ಕುಡಿಸಬೇಕಾಗಿತ್ತು. ನಾನು ಬಾವಿಲಿನಲ್ಲಿ ನೀರು ಸೇದಕ್ಕೆ ಹೋಗ್ತಿದ್ದೆ, ದನ ಕರುಗಳಿಗೆ ನೀರು ಕುಡಿಸಲಿಕ್ಕೆ. ಆ ಬಾವಿಯಿಂದ ನೀರು ಸೇದಬೇಕಾದ್ರೆ ಆ ಬಾವಿನಲ್ಲಿ ನೀರನ್ನು ಮುಚ್ಕೊಂಡಿರ್ತಕ್ಕಂಥದ್ದು ಕಸ ಇರ್ತಿತ್ತು ಅಲ್ಲಿ. ಯಾಕಂದರೆ ಗುಬ್ಬಚ್ಚಿಗಳೆಲ್ಲ ಇರೋವು ಅಲ್ಲಿ ಬಾವಿನಲ್ಲಿ. ಆ ಗುಬ್ಬಚ್ಚಿಗಳು ಕಸ ಹಾಕಿ ನೀರು ಮುಚ್ಕೊಂಡಿರೋದು. ಈ ಕಸ ಮುಂದೆ ಸರಿಬೇಕಾದ್ರೆ ಮೇಲೆ ಕೆಳಗೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿವೆ. ಆಗ ಕಸ ಎಲ್ಲ ಸ್ವಲ್ಪ ದೂರ ಹೋಗೋದು, ನೀರು ತಗೊಳ್ವೆ. ಅಲ್ಲಿ ಮನೆಗೆ ಹೋಗಿ ಬರೋದ್ರೊಳಗಡೆ ಮುಚ್ಕೊಬಿಡೋದು. ಮತ್ತೆ ಮೇಲೆ ಕೆಳಗೆ ಮಾಡಬೇಕು. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಈ ಬುದ್ಧ, ಬಸವ, ಅಂಬೇಡ್ಕರು, ಮಹಾತ್ಮ ಗಾಂಧಿ ಇವರೆಲ್ಲ ಪ್ರಯತ್ನಗಳನ್ನು ಮಾಡಿದಾರಲ್ಲ, ಈ ಜಾತಿ ವ್ಯವಸ್ಥೆ ಈ ಥರ ಬಾವಿನಲ್ಲಿ ಶೆತ್ತೆ ಮುಚ್ಕೋತದಲ್ಲ, ಹಂಗೆ ಮುಚ್ಕೊಬಿಡ್ತದೆ. ಯಾಕಂತಂದರೆ ಚಲನೆ ಇಲ್ಲಿರ್ತಕ್ಕಂಥ ನಮ್ಮ ಸಮಾಜ. ಮಲ್ಲೇಶ್ ಅವರು ಪಾಪ ಪ್ರಯತ್ನ ಮಾಡಿದ್ರು. ನಮ್ಮನ್ನೆಲ್ಲ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು.
ಮಲ್ಲೇಶು, ರಾಮದಾಸು, ಆ, ಲಂಕೇಶು, ಆಮೇಲೆ ಪುಟ್ಟಪ್ಪನವ್ರ ಮಗ ತೇಜಸ್ವಿ, ಇವ್ರ ಸವಾಸದಿಂದ ಸ್ವಲ್ಪ ನಾವು ಈ ರಾಜಕೀಯಕ್ಕೆ ಬಂದ ಮೇಲೆ ಅರ್ಧ ಬಿಡಬೇಕಾಗಿ ಬಂತು, ಅರ್ಧ ಇಟ್ಕೋಬೇಕಾಗಿ ಬಂತು. ಇವನು ಹೇಳಿದ್ನೆಲ್ಲ ಬಟ್ ಯಾವತ್ತೂ ಕೂಡ ಮಲ್ಲೇಶು ಒಂದು ನಂಬಿಕೆ ಇದ್ದರೆ, ಸಿದ್ಧಾಂತಕ್ಕೆ ಭದ್ರಾಗಿದ್ದರೆ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಿಲ್ಲ ಅಂತ ಮಲ್ಲೇಶ್ಗೆ ಈ ಎಮರ್ಜೆನ್ಸಿ ಬಂದಿತ್ತು. ಎಮರ್ಜೆನ್ಸಿ ಬಂದಾಗ ವಿ ಎಚ್ ಗೌಡ ಅಂತ ಒಬ್ರು ಇದ್ದರು ಲಾಯರು, ಅವರು ಇವರು ಸ್ನೇಹಿತರು. ನಮಗೆಲ್ಲ ಎಮರ್ಜೆನ್ಸಿ ವಿರುದ್ಧ ಪ್ರತಿಭಟನೆ ಮಾಡಿ ಅಂತ, ಚಳುವಳಿ ಮಾಡಿ ಅಂತ ಹೇಳ್ತಾ ಇದ್ರು. ಪ್ರತಿ ದಿನನೂ ಕೂಡ ಒಂದೊಂದು ಲೀಡರ್ನ ಕರ್ಕೊಬರೋದು, ಕುಳ್ಳಿಸೋದು, ಪ್ರತಿಭಟನೆ ಮಾಡಿಸೋದು, ಇವೆಲ್ಲ ಮಾಡ್ತಾ ಇದ್ರು. ನನಗೆ ನಾನು ಸಯಾಜಿರವ್ರ ರೋಡ್ನಲ್ಲಿ ನಮ್ಮ ಆಫೀಸ್ನಲ್ಲಿತ್ತು. ಸಾಯಂಕಾಲ ಬಂದರು, ಇವತ್ತು ನಾಳೆ ನೀನು ಮಾಡಬೇಕು ಅಂತಂದರು. ನನಗೆ, ಎಮ್ಗೆಗೆ, ಆಮೇಲೆ ರಾಮಣ್ಣ, 3 ಜನಕ್ಕೂ ನೀವು ಮಾಡಬೇಕು, ಎಮರ್ಜೆನ್ಸಿ ವಿರೋಧ ಮಾಡಬೇಕು ಅಂತಂದರು. ನಾನು ಸಯಾಜಿರವ್ರ ರೋಡ್ನಲ್ಲಿ ಮಾಡ್ತೀನಿ, ಆಮೇಲೆ ಎಮ್ಗೆ ಮತ್ತು ರಾಮಣ್ಣ ಅವರು ಮಾರ್ಕೆಟ್ನ ಪಕ್ಕ ರಸ್ತೆಯಲ್ಲಿ ಮಾಡ್ತಾರೆ ಅಂತ ಆಯಿತು. ನಾನು ಟೇಬಲ್ ಹಾಕೊಂಡು ಭಾಷಣ ಮಾಡ್ತಾಯಿದ್ದೆ. ನನಗೆ ಎಳ್ಕ ಹೋದರು ಇವನಿಗೂ ಮಲ್ಲೇಶ್ವರು. ಯಾಕೆಂದ್ರೆ ಮಲ್ಲೇಶ್ ಅವರು ಅರೆಸ್ಟ್ ಆಗಿಬಿಟ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾಳೆ ಕರ್ಕೊಬರ್ಬೇಕಲ್ಲ ಒಂದು ಟೀಮನ್ನು. ಆ ಕಾರಣಕ್ಕೋಸ್ಕರ ಅವರು ಬರ್ತಾ ಇರಲಿಲ್ಲ. ಅವರು ವಿ ಎಚ್ ಗೌಡರು ಹಿಂಗೆ ಒಂದು ವಾರ ನಡೆಸಿದ್ರು. ನನ್ನನ್ನು ದೇವರಾಜ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ದಿನ ಆದಮೇಲೆ ಬಿಟ್ಬಿಟ್ರು. ಇವನು ಬಿ ಆರ್ ಪಾಟೀಲ್ ಜೈಲಿಗೆ ಹೋಗಿದ್ದ ಅಲ್ವಾ. ಪಾಪ ಕುಟ್ರಾಮಣ್ಣ ಅಂತ ಇದ್ದರು, ಅವರು ರಾಮಣ್ಣ ಮತ್ತು ಎಮ್ಗೆ MLA ಆಗಿದ್ರು ಒಂದು ಸಾರಿ. ಅವರಿಬ್ಬರನ್ನು ಜೈಲಿಗೆ ಕಳಿಸ್ಬಿಟ್ರು, ನನ್ನನ್ನು ಬಿಟ್ಟೇ ಬಿಟ್ರು ಹೊತ್ತಿಗೆ. ನಾನು ಜೈಲಿಗೆ ಹೋಗನೇ ಇಲ್ಲ. ಆಮೇಲೆ ಸಹಾಯ ಮಾಡ್ತಿದ್ದೆ, ಅದು ಬೇರೆ ವಿಚಾರ. ನಾನು ಅಷ್ಟೊತ್ತಿಗೆ ಲಾಯರ್ ಆಗಿದ್ದೆ. ಯಾರ್ಯಾರಿಗೂ ಚಳುವಳಿ ಮಾಡ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೆ. ಆಯಿತು. ಅಂದರೆ ಅನ್ಯಾಯದ ವಿರುದ್ಧ ಭಾಳ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ರು. ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಮಲ್ಲೇಶ್ ಅವರು ನನಗೆ ಭಾಳ ಸಹಾಯ ಮಾಡಿದ್ದಾರೆ, ಅದು ಬೇರೆ ವಿಚಾರ. ನನಗೆ 83, 85 2 ಚುನಾವಣೆ ನಿಂತಿದ್ನಲ್ಲ, ಆ ಚುನಾವಣೆನೆಲ್ಲ ಲೆಕ್ಕ ಅವ್ರ ಹತ್ರನೇ ದುಡ್ಡು ಕೊಡ್ತಿದ್ದೆ. ಅವರು ಒಂದು ರೂಪಾಯಿನೂ ಖರ್ಚು ಮಾಡೋದನ್ನು ಲೆಕ್ಕ ಬರದೇ ವಾಪಸ್ ಕೊಡ್ತಿದ್ರು. ನಾನು 85ನೇ ಇಸ್ವಿನಲ್ಲಿ 1,75,000 ರೂಪಾಯಿ ಉಳ್ಕೊಂಡಿತ್ತು, ಅದನ್ನು ವಾಪಸ್ ತಗೊಬಂದರು. ಅಷ್ಟೊಂದು ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ. ಸಾಮಾನ್ಯವಾಗಿ ಯಾರೂ ಕೂಡ ದುಡ್ಡು ಕೊಟ್ಟರೆ ದುಡ್ಡು ಖರ್ಚಾಯಿತು ಅಂತ ಹೇಳೋರೆ ನಾವು ಕೇಳಕ್ಕೆ ಹೋಯ್ತಿರ್ಲಿಲ್ಲ. ಒಂದು ವೇಳೆ 1,75,000 ರೂಪಾಯಿ ಮಲ್ಲೇಶ್ ಕೊಡದೇ ಹೋಗಿದ್ರೆ ನಾನು ಕೇಳೋಕ್ಕೆ ಹೋಯ್ತಿರ್ಲಿಲ್ಲ. ಇಲ್ರಿ ಮಲ್ಲೇಶ್ ಇಲ್ಲಿ ಲೆಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಯ್ತಿದ್ನ? ಕೇಳಕ್ಕೆ ಹೋಯ್ತಿರ್ಲಿಲ್ಲ. ಅವರು ಬರೀ ಲೆಕ್ಕ ಇಟ್ಕೊಂಡದ್ದು ಅಷ್ಟೇ, 1,75,000 ಕೊಟ್ಟರೆ ಅಷ್ಟೇ ಅಲ್ಲ, ಅವರು ನನಗೊಂದು ಮನೇನೂ ಕಟ್ಟಿಸ್ಕೊಟ್ರು. ನಾನು ಮಲ್ಲೇಶ್ ಅವರು
ನನಗೆ ಸೈಟ್ ಇರಲಿಲ್ಲ ಬೆಂಗಳೂರು ಮೈಸೂರಿನಲ್ಲಿ. ಮಹೇಶ ಇದನ್ನ ನಮಗೆಲ್ಲ ಸೈಟ್ ಕೊಡ್ಸಕ್ಕೆ ಅವರೇ ಕಾರಣ. ಸೈಟ್ ಕೊಡಿಸಿ ಮನೆ ಕಟ್ಟಿಸಿ ಮನೆಯೆಲ್ಲ ಪೂರ ಕಟ್ಟಿಸ್ಕೊಡೋವರೆಗೂ ನಿಂತ್ಕೊಂಡು ಕಟ್ಟಿಸಿದ್ರು ಪಾಪ. ಆಮೇಲೆ ಇನ್ನೊಂದು ಏನು ಅಂತಂದರೆ ಮರೆಯಲಾಗದಂಥ ಘಟನೆ ಅಂತಂದರೆ, ನಾನು 86ನಲ್ಲಿ ರಾಮಕೃಷ್ಣ ಹೆಗಡೆಯವರು ನನಗೆ ಮಂತ್ರಿ ಕೆಲಸದಿಂದ ತೆಗೆದಾಕ್ಬಿಟ್ರು. ನಾನು ಬಸ್ನಲ್ಲಿ ಓಡಾಡ್ತಿದ್ದೆ, KSRTC ಬಸ್ನಲ್ಲಿ ಓಡಾಡ್ತಿದ್ದೆ. ಬೆಂಗಳೂರು ಮೈಸೂರಿಗೆ ಬರಬೇಕಾದ್ರೆ KSRTC ಬಸ್ನಲ್ಲಿ ಓಡಾಡ್ತಿದ್ದೆ. ಆಗ ಪಾಪ ನಮ್ಮ ಕಾನ್ಸ್ಟಿಟ್ಯೂನ್ಸಿಯವ್ರನ್ನೆಲ್ಲ ಕರೆದು 75,000 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಕಾರ್ ತಗೊಟ್ರು ನನಗೆ, 777. 75,000 ರೂಪಾಯಿ ಕಲೆಕ್ಟ್ ಮಾಡಿ ನನಗೊಂದು ಕಾರ್ ತಗೊಟ್ರು. ಯಾಕಂತಂದರೆ, ನೀನು MLA ಆಗಿದ್ದೀಯಾ, ಮಂತ್ರಿ ಆಗಿದ್ದವನು, ನಾನು ಮಂತ್ರಿ ಆಗಿದ್ದವನು, ನೀನು ಬಸ್ನಲ್ಲಿ ಬರೋದು ಸರಿ ಇಲ್ಲ ಅಂತ ಹೇಳಿ ಜನರಿಗೆ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಅಂಥೇಳಿ ನನಗೆ ಆಗ ಸೆಕೆಂಡ್ ಹ್ಯಾಂಡ್ ಕಾರು, ಅಂಬಾಸಡರ್ ಕಾರು, AC ಇರಲಿಲ್ಲ. ಆ ಕಾರನ್ನು ತಗೊಳ್ಲಿಕ್ಕೆ ಮಲ್ಲೇಶ್ ಅವರು ಕಾರಣ. ನಾನು ಆ ಕಾರನ್ನ ಭಾಳ ವರ್ಷ ಇಟ್ಕೊಂಡಿದ್ದೆ. ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿಯಾಗಿರೋವರೆಗೂ ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು ಮಾರ್ಬಿಟ್ಟೆ. ಅದು ಏನಾಯ್ತು, ಮಾರ್ಬಿಟ್ಟೆ, ಏನೋ ಗೊತ್ತಿಲ್ಲ, ಮಾರ್ಬಿಟ್ನೆ ಏನೋ ಅಂತ ಅನಿಸುತ್ತೆ, ಮಾರ್ಬಿಟ್ಟಿರ್ಬೇಕು. ಆ ಥರ ಒಬ್ಬ ವ್ಯಕ್ತಿಯನ್ನು ಅವರು ನಂಬ್ಕೊಂಡ್ರೆ, ಅವನನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಧಾರಣೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂಥ ಮಲ್ಲೇಶ್ ಅವರನ್ನು ಇವತ್ತು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂಥ ಒಬ್ಬ ವ್ಯಕ್ತಿ ಕನ್ನಡ ಭಾಷೆಗೆ. ಆಮೇಲೆ ಇದನ್ನು ನನಗೆ ಹೇಳಿ ಕಳಿಸಿದರು. ಇವ್ರನ್ನ JP ಅವ್ರನ್ನ ಕರೆಸಿದ್ದೀನಿ, ನೀನು ಬರ್ಬೇಕು ಕಣೆ ಅವತ್ತು ಅಂತ ಹೇಳಿದ್ರು. JP ಮೈಸೂರಿಗೆ ಕರ್ತಂದಿದ್ರು. ಅಂದರೆ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ, ಗೋಕಾಕ್ ಚಳವಳಿನಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ. ಕನ್ನಡ ಯಾವುದೇ ವಿಚಾರ ಇರಲಿ, ಕನ್ನಡದ ವಿಚಾರ ಬಂದಾಗ ಅದರ ಅನ್ಯಾಯ ಆದರೆ, ಕನ್ನಡಕ್ಕೆ ಧಕ್ಕೆ ಆದರೆ ಅದನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಮತ್ತೆ ಮೈಸೂರು ನಗರದಲ್ಲಿ ಹುಡ್ತಾರ ಇಲ್ವೋ ಗೊತ್ತಿಲ್ಲ ನನಗೆ, ಇಲ್ಲಿವರೆಗೆ ಹುಟ್ಟಿಲ್ಲ, ಈಗ ಶೂನ್ಯ ಆಗಿದೆ. ನನಗೆ ಹೇಳ್ತಾ ಇದ್ರು, ಆ ಇದರಲ್ಲಿ KR ಸರ್ಕಲ್ನಲ್ಲಿ ಪೊಲೀಸ್ನವರು ಚಳುವಳಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ಮೈಸೂರು ನಗರದಲ್ಲಿ ಎಲ್ಲೂ ಚಳುವಳಿ ಮಾಡೋಕ್ಕೆ ಜಾಗ ಇಲ್ಲ. ನೀನು ಮುಖ್ಯಮಂತ್ರಿಯಾಗಿ ಇದನ್ನು ಮಾಡಪ್ಪ, ಇದನ್ನು ಬಿಡು, ಹೇಗಾರು ಮಾಡಿ ಬಿಡಿಸ್ಬಿಡಬೇಕು ಅಂತ ಕೋರ್ಟ್ನಲ್ಲಿ ಆದೇಶ ಆಗ್ಬಿಟ್ಟಿತ್ತು. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಮೈಸೂರು ನಗರದಲ್ಲಿ ಮೊದಲನೇ ಹೆಸರು ಅನ್ಯಾಯದ ವಿರುದ್ಧ ಯಾರಾದರೂ ಹೋರಾಟ ಮಾಡ್ತಾರೆ ಅಂತ ಇದ್ದರೆ ಅದು ಪಾ ಮಲ್ಲೇಶ್. ಅವರು ಬರೆಯೋ ಶಕ್ತಿ ಇತ್ತು ಅವರಿಗೆ, ಆದರೆ ಈ ಹೋರಾಟದ ಕಾರಣದಿಂದ ಬರೆಯೋಕ್ಕಾಗಲಿಲ್ಲ. ಬರವಣಿಗೆ ಶಕ್ತಿ ಇತ್ತು. ಆ ಬರವಣಿಗೆ ಮುಂದುವರಿಸಿದರೆ ಬಹುಶಃ ಅನೇಕ ಪುಸ್ತಕಗಳು